ನಿಮಗೆಲ್ಲ ಗೊತ್ತು ಪೌರ ಕಾರ್ಮಿಕರ ಹೋರಾಟ ಆಗ್ತಾ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರ ಪ್ರೊಟೆಸ್ಟ್. ಕೆಲಸ ಕಾಯಂಗೊಳಿಸಬೇಕು, ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಕಸ ಸಂಗ್ರಹ ಕೈಬಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ. ಜಿಟಿ ಮಳೆಗೆ ಗಬ್ಬೆದ್ದು ನಾಡ್ತಾ ಇದೆ ಬೆಂಗಳೂರು. ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಸಿಟಿ ಜನರನ್ನ ಆವರಿಸಿಕೊಂಡಿದೆ. ಸಿಲಿಕಾನ್ ಸಿಟಿ ಇಷ್ಟು ಸ್ವಚ್ಛಂದವಾಗಿರೋದಕ್ಕೆ, ಗಾರ್ಡನ್ ಸಿಟಿ ಅಂತ ಕರೆಸ್ಕೊಳ್ಳೋದಕ್ಕೆ ಪೌರ ಕಾರ್ಮಿಕರ ಪಾತ್ರ ಎಷ್ಟು ದೊಡ್ಡದು ಅನ್ನೋದು ನಮ್ಗೆ ಗೊತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಗಾರ್ಡನ್ ಸಿಟಿ ಆಗೋದಕ್ಕೆ ಸಿಲಿಕಾನ್ ಸಿಟಿ ಪೌರ ಕಾರ್ಮಿಕರ ಕೆಲಸನೇ ದೊಡ್ಡದು, ಅವರೇ ದೊಡ್ಡವರು ಅನ್ನೋದು ನಮಗೆಲ್ಲ ಗೊತ್ತು. ಬಟ್ ಅವ್ರು ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯ ಪರಿಸ್ಥಿತಿ ಏನು, ಎಲ್ಲೆಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ? ಶ್ರುತಿ, ಆಗಲೇ ಹೇಳ್ದಂಗೆ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಡಾಗಕ್ಕೆ ಒಂದಿನ ಸಾಕು. ಯಾವ ರೀತಿಯಾಗಿ ಪೌರ ಕಾರ್ಮಿಕರ ಪ್ರತಿಭಟನೆ ಬಿಸಿ ತಟ್ಟಿದೆ ರಸ್ತೆಗೂ ಅಂತ ದೃಶ್ಯದಲ್ಲೇ ತೋರಿಸ್ತಾ ಹೋಗ್ತೀನಿ. ಆಗಲೇ KR ಮಾರ್ಕೆಟಲ್ಲಿ ಕಸ ಡಂಪ್ ಮಾಡ್ತಿದ್ರು, ಬಟ್ ರಸ್ತೆ ಬದಿ ಕಸ ಹಾಗೆ ಇತ್ತು. ಇಲ್ಲಿ ನೋಡ್ಬೋದು ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆಯಲ್ಲಿ ಎಲ್ಲರೂ ಈ ಭಾಗದಲ್ಲಿ ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಮುಖ್ಯ ರಸ್ತೆ ಇರೋದ್ರಿಂದ ಬಸ್ ಕೂಡ ಇದೇ ರಸ್ತೆ ಪಕ್ಕದಲ್ಲೇ ಬರ್ತವೆ, ವೆಹಿಕಲ್ ಕೂಡ ಇದೇ ರಸ್ತೆ ಪಕ್ಕದಲ್ಲೇ ಬರ್ತವೆ. ಇನ್ನು ಅಕ್ಕಪಕ್ಕ ಹೋಟೆಲ್ ಕೂಡ ಇದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ 200 ಮೀಟರ್ವರೆಗೂ ಒಂದು ಸ್ಮೆಲ್ ಬರ್ತಾ ಇದೆ. ಕಸದ ರಾಶಿ ಕೂಡ ಹಾಗೆ ಬಿದ್ದಿದೆ. ಬಹುತೇಕ ಕಸ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಬಟ್ ರಸ್ತೆ ಬದಿಯಲ್ಲಿ ನಿಲ್ಲಿಸುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಪ್ರಮುಖವಾಗಿ ಪೌರ ಕಾರ್ಮಿಕರು, ಈ ಪೌರ ಸಿಬ್ಬಂದಿಗಳು ಡಿಮ್ಯಾಂಡ್ ಏನಂದರೆ ಕೆಲಸವನ್ನು ಕಾಯಂ ಮಾಡಬೇಕು ಮತ್ತು ವೇತನವನ್ನು ಹೆಚ್ಚು ಮಾಡಬೇಕು ಅಂತ. ಕಾಯಂ ಇಲ್ಲದೆ ಇರುವಂತಹವರ ಸಂಬಳ 8,000, ದಿನಗೂಲಿ ಮಾಡಿದ್ರೇ 2,500ದಿಂದ 3,000ವರೆಗೂ ದಿನಗೂಲಿ ಕೆಲಸಗಾರರೇ ಮನೆಗೆ ತೊಗೊಂಡು ಹೋಗ್ತಾರೆ. 8,000 ತಿಂಗಳಿಡೀ ದುಡ್ದು, ಅದು ಬೆಳಗಿನ ಜಾವ ಎದ್ದು ಕೆಲಸ, ಇಡೀ ಬೆಂಗಳೂರನ್ನು ಕ್ಲೀನ್ ಮಾಡುವಂತಹ ಕೆಲಸ. ಸೊ ಈ ಸಂಬಳ ಸಾಕಾಗಲ್ಲ ಅಂತ. ಇನ್ನು ಕಾಯಂ ಆದರೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋ ದೃಷ್ಟಿಯಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಿ ನೌಕರರಂತ ಪರಿಗಣನೆ ಮಾಡ್ತಾರೆ. ಸೊ ಸಂಬಳ ಪರಿಷ್ಕರಣೆ ಆಗುತ್ತೆ. 8,000ದಿಂದ 26,000 ಹೆಚ್ಚು ಸಂಬಳ ಸಿಗುತ್ತೆ. ಬಹುತೇಕ ನಿಧನ ಆದರೆ ಅನುಕಂಪದ ಆಧಾರದ ಮೇಲೆ ಮನೆಯಲ್ಲಿ ಒಂದು ಉದ್ಯೋಗ ಸಿಗುತ್ತೆ. ಸೊ ಪಿಂಚಣಿ ಸೌಲಭ್ಯ, ಆರೋಗ್ಯ ವಿಮೆ, ಇವೆಲ್ಲ ಸೌಲಭ್ಯ ಸಿಗ್ತವೆ. ಸೊ ಆದ ಕಾರಣದಿಂದ ನಾವು ರಿಸ್ಕ್ ತೊಗೊಂಡು ಕೆಲಸನೇ ಮಾಡ್ತಿದ್ದೀವಿ. ಗಾರ್ಡನ್ ಸಿಟಿಯನ್ನು ನಾವು ಗಾರ್ಡನ್ ಸಿಟಿಯ ಇನ್ನೂ ಜಾಸ್ತಿಯಾಗಿ ಕ್ಲೀನ್ ಮಾಡ್ತೀವಿ. ಬಟ್ ನಮಗೆ ಕಾಯಂ ನೌಕರರಾಗಿ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಿ, ಇಲ್ಲ ಸಂಬಳ ಆದರೂ ಹೆಚ್ಚು ಮಾಡಿ ಅನ್ನೋ ಡಿಮ್ಯಾಂಡ್ ಇಟ್ಕೊಂಡು ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡಿರೋದು. ಈಗ ನಗರದ ಪ್ರತಿಯೊಂದು ರಸ್ತೆ ಕೂಡ ಕಸದ ರಾಶಿಯಿಂದ ಕೂಡಿದೆ. ಶ್ರುತಿ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಕಾಯಮಾತಿ ಆದವರೆಗೂ ಇರ್ತದೆ. ನಿಲ್ಲಿಸ್ತಾರೆ ಪ್ರತಿ ವಾರ್ಡ್ಗಳಲ್ಲಿ, ಪ್ರತಿ ಮನೆಗಳಲ್ಲಿ. ನಿಮಗೆಲ್ಲ ಗೊತ್ತು ಪೌರ ಕಾರ್ಮಿಕರ ಹೋರಾಟ ಆಗ್ತಾ ಇದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರ ಪ್ರೊಟೆಸ್ಟ್. ಕೆಲಸ ಕಾಯಂಗೊಳಿಸಬೇಕು, ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಕಸ ಸಂಗ್ರಹ ಕೈಬಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ. ಜಿಟಿ ಮಳೆಗೆ ಗಬ್ಬೆದ್ದು ನಾಡ್ತಾ ಇದೆ ಬೆಂಗಳೂರು. ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಸಿಟಿ ಜನರನ್ನ ಆವರಿಸಿಕೊಂಡಿದೆ. ಸಿಲಿಕಾನ್ ಸಿಟಿ ಇಷ್ಟು ಸ್ವಚ್ಛಂದವಾಗಿರೋದಕ್ಕೆ, ಗಾರ್ಡನ್ ಸಿಟಿ ಅಂತ ಕರೆಸ್ಕೊಳ್ಳೋದಕ್ಕೆ ಪೌರ ಕಾರ್ಮಿಕರ ಪಾತ್ರ ಎಷ್ಟು ದೊಡ್ಡದು ಅನ್ನೋದು ನಮ್ಗೆ ಗೊತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಗಾರ್ಡನ್ ಸಿಟಿ ಆಗೋದಕ್ಕೆ ಸಿಲಿಕಾನ್ ಸಿಟಿ ಪೌರ ಕಾರ್ಮಿಕರ ಕೆಲಸನೇ ದೊಡ್ಡದು, ಅವರೇ ದೊಡ್ಡವರು ಅನ್ನೋದು ನಮಗೆಲ್ಲ ಗೊತ್ತು. ಬಟ್ ಅವ್ರು ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯ ಪರಿಸ್ಥಿತಿ ಏನು, ಎಲ್ಲೆಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ? ಶ್ರುತಿ, ಆಗಲೇ ಹೇಳ್ದಂಗೆ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಡಾಗಕ್ಕೆ ಒಂದಿನ ಸಾಕು. ಯಾವ ರೀತಿಯಾಗಿ ಪೌರ ಕಾರ್ಮಿಕರ ಪ್ರತಿಭಟನೆ ಬಿಸಿ ತಟ್ಟಿದೆ ರಸ್ತೆಗೂ ಅಂತ ದೃಶ್ಯದಲ್ಲೇ ತೋರಿಸ್ತಾ ಹೋಗ್ತೀನಿ. ಆಗಲೇ KR ಮಾರ್ಕೆಟಲ್ಲಿ ಕಸ ಡಂಪ್ ಮಾಡ್ತಿದ್ರು, ಬಟ್ ರಸ್ತೆ ಬದಿ ಕಸ ಹಾಗೆ ಇತ್ತು. ಇಲ್ಲಿ ನೋಡ್ಬೋದು ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆಯಲ್ಲಿ ಎಲ್ಲರೂ ಈ ಭಾಗದಲ್ಲಿ ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಮುಖ್ಯ ರಸ್ತೆ ಇರೋದ್ರಿಂದ ಬಸ್ ಕೂಡ ಇದೇ ರಸ್ತೆ ಪಕ್ಕದಲ್ಲೇ ಬರ್ತವೆ, ವೆಹಿಕಲ್ ಕೂಡ ಇದೇ ರಸ್ತೆ ಪಕ್ಕದಲ್ಲೇ ಬರ್ತವೆ. ಇನ್ನು ಅಕ್ಕಪಕ್ಕ ಹೋಟೆಲ್ ಕೂಡ ಇದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ 200 ಮೀಟರ್ವರೆಗೂ ಒಂದು ಸ್ಮೆಲ್ ಬರ್ತಾ ಇದೆ. ಕಸದ ರಾಶಿ
ಕೂಡ ಹಾಗೆ ಬಿದ್ದಿದೆ. ಬಹುತೇಕ ಕಸ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಬಟ್ ರಸ್ತೆ ಬದಿಯಲ್ಲಿ ನಿಲ್ಲಿಸುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಪ್ರಮುಖವಾಗಿ ಪೌರ ಕಾರ್ಮಿಕರು, ಈ ಪೌರ ಸಿಬ್ಬಂದಿಗಳು ಡಿಮ್ಯಾಂಡ್ ಏನಂದರೆ ಕೆಲಸವನ್ನು ಕಾಯಂ ಮಾಡಬೇಕು ಮತ್ತು ವೇತನವನ್ನು ಹೆಚ್ಚು ಮಾಡಬೇಕು ಅಂತ. ಕಾಯಂ ಇಲ್ಲದೆ ಇರುವಂತಹವರ ಸಂಬಳ 8,000, ದಿನಗೂಲಿ ಮಾಡಿದ್ರೇ 2,500ದಿಂದ 3,000ವರೆಗೂ ದಿನಗೂಲಿ ಕೆಲಸಗಾರರೇ ಮನೆಗೆ ತೊಗೊಂಡು ಹೋಗ್ತಾರೆ. 8,000 ತಿಂಗಳಿಡೀ ದುಡ್ದು, ಅದು ಬೆಳಗಿನ ಜಾವ ಎದ್ದು ಕೆಲಸ, ಇಡೀ ಬೆಂಗಳೂರನ್ನು ಕ್ಲೀನ್ ಮಾಡುವಂತಹ ಕೆಲಸ. ಸೊ ಈ ಸಂಬಳ ಸಾಕಾಗಲ್ಲ ಅಂತ. ಇನ್ನು ಕಾಯಂ ಆದರೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋ ದೃಷ್ಟಿಯಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಿ ನೌಕರರಂತ ಪರಿಗಣನೆ ಮಾಡ್ತಾರೆ. ಸೊ ಸಂಬಳ ಪರಿಷ್ಕರಣೆ ಆಗುತ್ತೆ. 8,000ದಿಂದ 26,000 ಹೆಚ್ಚು ಸಂಬಳ ಸಿಗುತ್ತೆ. ಬಹುತೇಕ ನಿಧನ ಆದರೆ ಅನುಕಂಪದ ಆಧಾರದ ಮೇಲೆ ಮನೆಯಲ್ಲಿ ಒಂದು ಉದ್ಯೋಗ ಸಿಗುತ್ತೆ. ಸೊ ಪಿಂಚಣಿ ಸೌಲಭ್ಯ, ಆರೋಗ್ಯ ವಿಮೆ, ಇವೆಲ್ಲ ಸೌಲಭ್ಯ ಸಿಗ್ತವೆ. ಸೊ ಆದ ಕಾರಣದಿಂದ ನಾವು ರಿಸ್ಕ್ ತೊಗೊಂಡು ಕೆಲಸನೇ ಮಾಡ್ತಿದ್ದೀವಿ. ಗಾರ್ಡನ್ ಸಿಟಿಯನ್ನು ನಾವು ಇನ್ನೂ ಜಾಸ್ತಿಯಾಗಿ ಕ್ಲೀನ್ ಮಾಡ್ತೀವಿ. ಬಟ್ ನಮಗೆ ಕಾಯಂ ನೌಕರರಾಗಿ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಿ, ಇಲ್ಲ ಸಂಬಳ ಆದರೂ ಹೆಚ್ಚು ಮಾಡಿ ಅನ್ನೋ ಡಿಮ್ಯಾಂಡ್ ಇಟ್ಕೊಂಡು ನಿನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡಿರೋದು. ಈಗ ನಗರದ ಪ್ರತಿಯೊಂದು ರಸ್ತೆ ಕೂಡ ಕಸದ ರಾಶಿಯಿಂದ ಕೂಡಿದೆ. ಶ್ರುತಿ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಕಾಯಮಾತಿ ಆದವರೆಗೂ ಇರ್ತದೆ, ನಿಲ್ಲಿಸ್ತಾರೆ ಪ್ರತಿ ವಾರ್ಡ್ಗಳಲ್ಲೂ, ಪ್ರತಿ ನಮಗೆಲ್ಲ ಗೊತ್ತು, ಪೌರ ಕಾರ್ಮಿಕರ ಹೋರಾಟ ಆಗ್ತಾ ಇದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರ ಪ್ರೊಟೆಸ್ಟ್. ಕೆಲಸ ಕಾಯಂಗೊಳಿಸಬೇಕು, ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಕಸ ಸಂಗ್ರಹ ಕೈಬಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ. ಜಿಟಿ ಮಳೆಗೆ ಗಬ್ಬೆದ್ದು ನಾರ್ತಾ ಇದೆ ಬೆಂಗಳೂರು. ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಸಿಟಿ ಜನರನ್ನ ಆವರಿಸಿಕೊಂಡಿದೆ. ಸಿಲಿಕಾನ್ ಸಿಟಿ ಇಷ್ಟು ಸ್ವಚ್ಛಂದವಾಗಿರೋದಕ್ಕೆ, ಗಾರ್ಡನ್ ಸಿಟಿ ಅಂತ ಕರೆಸ್ಕೊಳ್ಳೋದಕ್ಕೆ ಪೌರ ಕಾರ್ಮಿಕರ ಪಾತ್ರ ಎಷ್ಟು ದೊಡ್ಡದು ಅನ್ನೋದು ನಮ್ಗೆ ಗೊತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸವಿತಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸವಿತಾ, ಗಾರ್ಡನ್ ಸಿಟಿ ಆಗೋದಕ್ಕೆ ಸಿಲಿಕಾನ್ ಸಿಟಿ ಪೌರ ಕಾರ್ಮಿಕರ ಕೆಲಸನೇ ದೊಡ್ಡದು, ಅವರೇ ದೊಡ್ಡವರು ಅನ್ನೋದು ನಮಗೆಲ್ಲ ಗೊತ್ತು. ಬಟ್ ಅವ್ರ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯ ಪರಿಸ್ಥಿತಿ ಏನು, ಎಲ್ಲೆಲ್ಲಿ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ? ಶ್ರುತಿ, ಆಗಲೇ ಹೇಳ್ದಂಗೆ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿಯಾಗಿ ಮಾರ್ಪಾಡಾಗಕ್ಕೆ ಒಂದಿನ ಸಾಕು. ಯಾವ ರೀತಿಯಾಗಿ ಪೌರ ಕಾರ್ಮಿಕರ ಪ್ರತಿಭಟನೆ ಬಿಸಿ ತಟ್ಟಿದೆ ರಸ್ತೆಗೂ ಅಂತ ದೃಶ್ಯದಲ್ಲೇ ತೋರಿಸ್ತಾ ಹೋಗ್ತೇನೆ. ಆಗಲೇ KR ಮಾರ್ಕೆಟಲ್ಲಿ ಕಸ ಡಂಪ್ ಮಾಡ್ತಿದ್ರು, ಬಟ್ ರಸ್ತೆ ಬದಿ ಕಸ ಹಾಗೆ ಇತ್ತು. ಇಲ್ಲಿ ನೋಡ್ಬೋದು ವಿಲ್ಸನ್ ಗಾರ್ಡನ್ ಮುಖ್ಯ ರಸ್ತೆಯಲ್ಲಿ ಎಲ್ಲರೂ ಈ ಭಾಗದಲ್ಲಿ ಮೂಗು ಮುಚ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಮುಖ್ಯ ರಸ್ತೆ ಇರೋದ್ರಿಂದ ಬಸ್ ಕೂಡ ಇದೇ ರಸ್ತೆ ಪಕ್ಕದಲ್ಲೇ ಬರ್ತವೆ, ವೆಹಿಕಲ್ ಕೂಡ ಇದೇ ರಸ್ತೆ ಪಕ್ಕದಲ್ಲೇ ಬರ್ತವೆ. ಇನ್ನು ಅಕ್ಕಪಕ್ಕ ಹೋಟೆಲ್ ಕೂಡ ಇದ್ದಾವೆ. ಎಷ್ಟರ ಮಟ್ಟಿಗೆ ಅಂದರೆ 200 ಮೀಟರ್ವರೆಗೂ ಒಂದು ಸ್ಮೆಲ್ ಬರ್ತಾ ಇದೆ. ಕಸದ ರಾಶಿ ಕೂಡ ಹಾಗೆ ಬಿದ್ದಿದೆ. ಬಹುತೇಕ ಕಸ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಬಟ್ ರಸ್ತೆ ಬದಿಯಲ್ಲಿ ನಿಲ್ಲಿಸುವಂತಹ ಕೆಲಸಗಳಾಗ್ತಾ ಇದ್ದಾವೆ. ಪ್ರಮುಖವಾಗಿ ಪೌರ ಕಾರ್ಮಿಕರು, ಈ ಪೌರ ಸಿಬ್ಬಂದಿಗಳು ಡಿಮ್ಯಾಂಡ್ ಏನಂದರೆ ಕೆಲಸವನ್ನು ಕಾಯಂ ಮಾಡಬೇಕು ಮತ್ತು ವೇತನವನ್ನು ಹೆಚ್ಚು ಮಾಡಬೇಕು ಅಂತ. ಕಾಯಂ ಇಲ್ಲದೆ ಇರುವಂತಹವರ ಸಂಬಳ 8,000, ದಿನಗೂಲಿ ಮಾಡಿದ್ರೇ 2,500ದಿಂದ 3,000ವರೆಗೂ ದಿನಗೂಲಿ ಕೆಲಸಗಾರರೇ ಮನೆಗೆ ತೊಗೊಂಡು ಹೋಗ್ತಾರೆ. 8,000 ತಿಂಗಳಿಡೀ ದುಡ್ದು, ಅದು ಬೆಳಗಿನ ಜಾವ ಎದ್ದು ಕೆಲಸ, ಇಡೀ ಬೆಂಗಳೂರನ್ನು ಕ್ಲೀನ್ ಮಾಡುವಂತಹ ಕೆಲಸ. ಸೊ ಈ ಸಂಬಳ ಸಾಕಾಗಲ್ಲ ಅಂತ. ಇನ್ನು ಕಾಯಂ ಆದರೆ ಯಾವೆಲ್ಲ ಸೌಲಭ್ಯಗಳು ಸಿಗ್ತವೆ ಅನ್ನೋ ದೃಷ್ಟಿಯಿಂದ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರಿ ನೌಕರರಂತ ಪರಿಗಣನೆ ಮಾಡ್ತಾರೆ. ಸೊ ಸಂಬಳ ಪರಿಷ್ಕರಣೆ ಆಗುತ್ತೆ. 8,000ದಿಂದ 26,000 ಹೆಚ್ಚು ಸಂಬಳ ಸಿಗುತ್ತೆ. ಬಹುತೇಕ ನಿಧನ ಆದರೆ ಅನುಕಂಪದ ಆಧಾರದ ಮೇಲೆ ಮನೆಯಲ್ಲಿ ಒಂದು ಉದ್ಯೋಗ ಸಿಗುತ್ತೆ. ಸೊ ಪಿಂಚಣಿ ಸೌಲಭ್ಯ, ಆರೋಗ್ಯ ವಿಮೆ, ಇವೆಲ್ಲ ಸೌಲಭ್ಯ ಸಿಗ್ತವೆ. ಸೊ ಆದ ಕಾರಣದಿಂದ ನಾವು ರಿಸ್ಕ್ ತೊಗೊಂಡು ಕೆಲಸನೇ ಮಾಡ್ತಿದ್ದೀವಿ. ಗಾರ್ಡನ್ ಸಿಟಿಯನ್ನು ನಾವು ಇನ್ನೂ ಜಾಸ್ತಿಯಾಗಿ ಕ್ಲೀನ್ ಮಾಡ್ತೀವಿ. ಬಟ್ ನಮಗೆ ಕಾಯಂ ನೌಕರರಾಗಿ ನಮ್ಮನ್ನು ನೇಮಕಾತಿ ಮಾಡಿಕೊಳ್ಳಿ, ಇಲ್ಲ ಸಂಬಳ ಆದರೂ ಹೆಚ್ಚು ಮಾಡಿ ಅನ್ನೋ ಡಿಮ್ಯಾಂಡ್ ಇಟ್ಕೊಂಡು ನಿನ್ನೆ ಫ್ರೀಡಮ್ ಪಾರ್ಕ್ನಲ್ಲಿ ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನೆ ಮಾಡಿರೋದು. ಈಗ ನಗರದ ಪ್ರತಿಯೊಂದು ರಸ್ತೆ ಕೂಡ ಕಸದ ರಾಶಿಯಿಂದ ಕೂಡಿದೆ. ಶ್ರುತಿ. ಓಕೆ ಸವಿತಾ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮ್ಮ ಕಾಯಮಾತಿ ಆದವರೆಗೂ ಇರ್ತದೆ, ನಿಲ್ಲಿಸ್ತಾರೆ ಪ್ರತಿ ವಾರ್ಡ್ಗಳಲ್ಲೂ, ಪ್ರತಿ ಮನೆಗಳ